ನಮಸ್ಕಾರ ವೀಕ್ಷಕರೇ, ಕೈವಾರದಲ್ಲಿನ ಎಪಿಜೆ ಅಬ್ದುಲ್ ಕಲಾಂ ಅಲ್ಪಸಂಖ್ಯಾತರ ವಸತಿ ಶಾಲೆಯಲ್ಲಿ ಮಕ್ಕಳು ಪರಸ್ಪರ ಬಡಿದಾಡಿಕೊಂಡು ಒಂದು ಮಗುವಿನ ಕಣ್ಣು ಸಂಪೂರ್ಣ ಹಾಳಾಗಿರುವ ಘಟನೆ ನಡೆದಿದೆ. ಇಂದಿನ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಸರ್ಕಾರಗಳು ವಿವಿಧ ಯೋಜನೆಗಳನ್ನ ನೀಡುವುದರ ಮೂಲಕ ಮಕ್ಕಳನ್ನ ದುಡಿಮೆಗೆ ದುಡಿದರೆ ಕಠಿಣ ಶಿಕ್ಷೆ ದಂಡ ವಿಧಿಸುತ್ತಿದೆ. ಪೋಷಕರು ತಮ್ಮ ಮಕ್ಕಳ ಮೇಲೆ ಇಲ್ಲದ ಕನಸುಗಳನ್ನ ಕಟ್ಟಿಕೊಂಡು ಕೂಲಿನಾಲಿ ಮಾಡಿಕೊಂಡು ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ಉದ್ಯೋಗ ನೀಡಲು ಪರದಾಡುತ್ತಿರುವ ಈ ದಿನಗಳಲ್ಲಿ ಚಿಂತಾಮಣಿ ತಾಲೂಕಿನ ಕೈವಾರದ ಎಪಿಜೆ ಅಬ್ದುಲ್ ಕಲಾಂ ಅಲ್ಪಸಂಖ್ಯಾತರ ವಸತಿ ಶಾಲೆಯಲ್ಲಿ ಜಂಗಮಕೋಟೆ ಮೂಲದ ಅಫ್ಸರ್ ಎಂಬುವರ ಮಗ ಅರ್ಫನ್ ಎಂಬುವರು 7ನೇ ತರಗತಿಯಲ್ಲಿ ವಸತಿ ಶಾಲೆಯಲ್ಲಿ ಓದುತ್ತಿದ್ದು ಕೆಲವು ಮಕ್ಕಳು ಗೂಂಡಾಗಿರಿ ಮಾಡುತ್ತಿದ್ದರು. ಇದರ ವಿಚಾರವಾಗಿ ಶಿಕ್ಷಕರಿಗೆ ಹೇಳಿದರೂ ಸಹ ವಸತಿ ಶಾಲೆಯಲ್ಲಿ ವಾರ್ಡನ್ ಮತ್ತು ಮುಖ್ಯ ಶಿಕ್ಷಕರು ನಿರ್ಲಕ್ಷಿಸಿದ್ದಾರಂತೆ. ಇಂದು ಅಫ್ಸರ್ ಎಂಬ ಹುಡುಗನ ಕಣ್ಣು ಸಂಪೂರ್ಣ ಕಳೆದುಕೊಂಡಿದ್ದಾನೆ. ಮಕ್ಕಳ ಮಧ್ಯೆ ಗಲಾಟೆ ನಡೆದು ಅಫ್ಸರ್ ಎಂಬ ಹುಡುಗನಿಗೆ ಕಣ್ಣು ತೀವ್ರ ಗಾಯಗೊಂಡಿದ್ದರೂ ಸಹಿತ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ಮುಖ್ಯ ಶಿಕ್ಷಕ ಕರೆದುಕೊಂಡು ಹೋಗಿದ್ದು ಅಲ್ಲಿ ಚಿಕಿತ್ಸೆ ಫಲಿಸದೆ ಇದ್ದಾಗ ಪೋಷಕರಿಗೆ ಕರೆ ಮಾಡಿ ಎಚ್ ಕ್ರಾಸ್ಗೆ ಬರಮಾಡಿಕೊಂಡು ಅಲ್ಲಿಂದ ಆಂಬುಲೆನ್ಸ್ ಮೂಲಕ ಖಾಸಗಿ ಆಸ್ಪತ್ರೆಗೆ ಸೇರಿಸಲು ಸೂಚನೆ ನೀಡಿ ಕೈ ತೊಳೆದುಕೊಂಡಿದ್ದಾರೆ. ಮಗುವಿನ ಮುಂದಿನ ಭವಿಷ್ಯಕ್ಕೆ ಜವಾಬ್ದಾರಿ ಯಾರು? ಅವರಿಗೆ ಪರಿಹಾರ ಏನು? ಇಂದು ಮಕ್ಕಳ ಸಹಾಯವಾಣಿಯ ಪಾತ್ರವೇನು ಎಂಬುದು ಪೋಷಕರ ಮಾತಾಗಿದೆ. ಹಾಸ್ಟೆಲಲ್ಲಿ ಅಬ್ದುಲ್ ಕಲಾಂ ಹಾಸ್ಟೆಲಲ್ಲಿ ಕರ್ಕೊಂಡೋಗಿ ಅಲ್ಲಿ ಬಿಟ್ಟಿದ್ರೆ ನಾವು ನೋಡ್ಕೊಂತೀರಿ ಚೆನ್ನಾಗಿ ಓದ್ತೀನಿ ಅಂತ ಇವರು ಪ್ರಿನ್ಸಿಪಾಲು ನಮ್ಗೆ ಭರವಸೆ ಕೊಟ್ಟು ಅವ್ರು ಸೇರಿಸ್ಕೊಂಡ್ರು. ಇವಾಗ ನಮ್ಮ ಮಗುಕ್ಕ ಕಣ್ಣು ಹೋಗ್ಬಿಟ್ಟು ತಾನೇ ನಮ್ಗೆ ತಿಳಿಸಿಲ್ಲ. ಅವ್ರು ಚಿಂತಾಮಣಿಯಾಗ ಹೋಗಿ ಏನೇನು ಮಾಡಬೇಕು ಅವ್ರು ಮಾಡಿಕೊಂಡು ಕರ್ಕೊಂಡು ಬಂದು ತಿರ್ಗಾ ಬೆಂಗಳೂರಿಗೆ ಆಂಬುಲೆನ್ಸ್ ಕರ್ಕೊಂಡ್ಬಂದು ನಮ್ಗೆ ಇಲ್ಲಿ ಎಚ್ ಕ್ರಾಸಾಗಿ ಬಂದು ಪ್ರಿನ್ಸಿಪಾಲು ಫೋನ್ ಮಾಡಿ ಕರ್ಸ್ಕೊಂಡು ಎಚ್ ಕ್ರಾಸ್ಲಿಂದ ನಮ್ಗೆ ಅಲ್ಲಿಂದ ಕಳ್ಸವ್ರೆ. ಆ ಟೈಮಲ್ಲಿ ಸಂಬಂಧದಲ್ಲಿ ನಾವು ಏನು ಮಾತಾಡೋಕ್ಕಾಗಿಲ್ಲ ನಾವು ಕರ್ಕೊಂಡು ಹೋಗಿದ್ದೀರಿ ಆ ಹಾಸ್ಪಿಟ್ಲಿಗೆ. ಇವು ಕರ್ಕೊಂಡು ಹೋಗಿದ್ರೆ ಅಲ್ಲಿ ಒಂದು ಕಣ್ಣು ತೆಗ್ದಾಗ್ಬಿಟ್ರು. ಆಮೇಲೆ ಇನ್ನೊಂದು ಕಣ್ಣಕ್ಕೂ ಈ ಗ್ಯಾರಂಟಿ ಕೊಟ್ಟಿಲ್ಲ. ಆಮೇಲೆ 4 ತಿಂಗಳು ಆದಮೇಲೆ ತಿರ್ಗಾ ತಲೆಕ್ಕ ಇನ್ಫೆಕ್ಷನ್ ಬಂದ್ಬಿಟ್ಟವೆ, ರಕ್ತದ ನರಗಳು ಬಂದ್ಬಿಟ್ಟವೆ. 4 ತಿಂಗಳು ಕುದುರ್ಲಿ ಆಮೇಲೆ ನಾವು ಆಪ್ರೇಷನ್ ಮಾಡ್ತೀನಿ, ಅಲ್ಲಿ ಗಂಟ ನಾವು ಭರೋಸೆ ಕೊಡೋಕ್ಕಾಗಲ್ಲ ಮನುಷ್ಯನ ಪ್ರಾಣದ್ದು ಅಂತ ಕಳ್ಸವ್ರೆ. ಅದ್ರ ಬಗ್ಗೆ ನಮ್ಗೆ ಯಾರು ರಕ್ಷಣೆ ಕೊಡ್ತಾ ಇಲ್ಲ, ಯಾರು ಎಕ್ಸ್ಪೆಕ್ಟ್ ಕೊಡ್ತಾ ಇಲ್ಲ. ನಾವು ಹಾಸ್ಟೆಲ್ ಮೇಲೆ ಕಂಪ್ಲೇಂಟ್ ಕೊಡೋಕೆ ಹೋದ್ರೆ ಯಾರು ತೊಗೊತಾ ಇಲ್ಲ. ಆ ಮಗುದ ಮೇಲೇ ತಳ್ತಾವ್ರೆ. ನಾವು ವಿದ್ಯಾಭ್ಯಾಸ ಶಿಕ್ಷಕರ ಭರೋಸೆ ಮೇಲೆ ನಾವು ಕರ್ಕೊಂಡು ಬಿಟ್ಟಿರೋದು. अंदर होती अंगले चुपका था अंदर चले रंग की फिर था चाफुल यहाँ था पता नहीं था क्या था से था गुस्सा वो अंकी नहीं थी अंदर नहीं थी अंकी गुस्सा अंगली कौन था गुस्सा ऐसा मैं देख कैसी हूँ दर्द नहीं है। अभी तू स्कूल करने से तुझ गैस की सारंग ने बुलाने हैं नहीं मैं दर्द फटते ही अंकी हदरी तो अंकी में हदर गया हाँ तो स्पीड में भाग लो चलेगा जाको जाग डेनिंग घर करना है डेनिंग सार करना है पूरे बच्चे पूरे भाग को जाकर सार बुला लगा है ये तो ना पूरा पकड़ बिठा पानी मारे अंकी को। पोटे का नाम क्या? तमीम कौसा गाँव? चिंतामणि है। तू इसके जोड़ में खेलेगा था? नहीं मैं बैठ लगता वो ना कंपाउंड के बाहर पत्थर फेंकता था। क्या मियाँ बस भी वहाँ खाना खाते वहाँ से भी आती नहीं है मार लगती का तो चिकतब करे मैं हाँ गलत बोलिया फिर पत्थर फेंका मैं जब पोंग लगता था मैं सार बोल दूंगा तो अल्लाह क्या बात कर रहे एक तरफ बोलिया सार को तू बोल दूंगा कि हाँ बोल दूंगा तू लगा तो तू बोल रहे लगा बात कर रहे क्या रहे झट का लगे गालियाँ दिया क्या था फिर उन्हें हाँ पता लगता था पोंग एकदम पच कर पड़ा खून आया तो अभी हमारा पोंग को भी मारा कि बोले तो चिपके था मैं देखा तो कल को और फड़गा था इधर
लाती छिलेगा था ऊपर को कहाँ अंगूठे को अंगूठी को मार को बाद में अंकी को मारे इसकी अंगूठे के लग गया। हाँ फिर उन्हें बोलना कहा मैं चुपके होगा। बोलने से चुपके होगा तो हाँ खेले मैं बैठ ले था पीछे उन्हें पत्थर डाल था पत्थर डाला नहीं है वो मैं उधर फिसलते नहीं है उन्हें अरफान का कौन की बच्चा पीछे फिरा था अंकी का फंसी पड़ा पत्थर उठे थे बोले तो तमीम ने ನೋಡು ಅವನು ಚಪ್ಪಲಿನ ಹಾಕೊಂಡು ಅಲ್ಲಿ ನೀನು ಮಾಡಿದ್ದು ಕಲಕ್ಕೋ उसके आगे जड़ा था अरे मैं करे कह रहे क्या रब कलो क्या पकड़ने को मारना आता था। कौन उन्हें टेंट वाला नहीं उन्हें मारा अंकी को मारे ना उन्हें तमीम में गलत डाले हाथ नहीं पीछे ना पकड़ ले क्यों जब वो पीछे गुद्दी को उन सबको रोडीजम करता है कि हाँ हाँ सब पड़ों के ऊपर रोडीजम करता उन्हें शिक्षा ताहिर का लखा है उसे पकड़ को हम गुद्दे गिद्दे मार दले कि तेरे जीजज की सबको ऊपर जाता क्यों नहीं लड़ा हमको मेरे पर शिक्षा सबको मारते था उन्हें